ಮತ್ತು ಟೋಟಲ್ 25%. ಕಂಗ್ರಾಚುಲೇಷನ್. ಶ್ವೇತಾ ಅವರ ಸಾಲ 2,85,649 ರೂಪಾಯಿ. ಅದರಲ್ಲಿ 25% 71,412 ರೂಪಾಯಿ. ಅನುರಾಧ, ನಿಮ್ಮ ಸಾಲ 1,04,000, ಅದರಲ್ಲಿ 25% 26,000. ನಾಗಾರ್ಜುನ್, ಯೋರ್ ಸೇಫ್ ಇಟ್ಸ್ ದಿಸ್ ರೌಂಡ್. ಟೈ ಆಗಿರೋದು ಶ್ವೇತಾ ಮತ್ತೆ ಅನುರಾಧ ಅವರ ನಡುವೆ 25%. ಟೈ ಬ್ರೇಕ್ ಮಾಡಿ ಆಮೇಲೆ ಒಬ್ರನ್ನ ಎಲಿಮಿನೇಟ್ ಮಾಡಬೇಕು. ಟೈ ಬ್ರೇಕರ್ ಪ್ರಶ್ನೆ ಏನಾಗುತ್ತೆ, ಮೊದಲು ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ 3 ಉತ್ತರಗಳು ಬರುತ್ತೆ. ಓನ್ಲಿ 3 ಆನ್ಸರ್ಸ್ ವಿಲ್ ಕಮ್. ಉತ್ತರ ಬಂದ ಮೇಲೆ ನೀವು ಉತ್ತರ ನೋಡ್ತೀರಾ. ಅದಾದ ಮೇಲೆ ನಾನು ಪ್ರಶ್ನೆಯನ್ನ ಓದ್ತೀನಿ. ಬಜರ್ ಮೇಲೆ ಕೈ ಇಡಿ. ಪ್ರಶ್ನೆ ಓದಿದ್ಮೇಲೆ ಉತ್ತರ ನೋಡ್ಕೊಳ್ಳಿ. ಸರಿಯಾದ ಉತ್ತರವನ್ನ ಲಾಕ್ ಮಾಡಕ್ಕೆ ಬಜರ್ ಒತ್ತಿ. ಬಜರ್ ಒತ್ತಿ ಆನ್ಸರ್ ಹೇಳ್ಬೇಡಿ ಅಟ್ ದ ಮೊಮೆಂಟ್. ಬಜರ್ ಒತ್ತಿ ನಾನು ಆಮೇಲೆ ಆನ್ಸರ್ ಕೇಳ್ತೀನಿ. ಸರಿಯಾದ ಉತ್ತರ ಕೊಟ್ಟವ್ರು ಸೇಫ್, ಇನ್ನೊಬ್ರು ಎಲಿಮಿನೇಟ್. ಬಜರ್ ಒತ್ತಿ ತಪ್ಪುತ್ತರ ಕೊಟ್ಟವರು ಎಲಿಮಿನೇಟ್, ಸುಮ್ಮನೆ ಇದ್ದವರು ಸೇಫ್. ರೆಡಿ? ಅನುರಾಧ ಮತ್ತು ಶ್ವೇತಾಗೆ ಟೈ ಬ್ರೇಕರ್ ಪ್ರಶ್ನೆಯ 3 ಉತ್ತರಗಳು. ನಿಮ್ಮ ಆಪ್ಷನ್ಸ್: ಅಕ್ಟೋಬರ್ 2, 1866, ಅಕ್ಟೋಬರ್ 2, 1879, ಅಕ್ಟೋಬರ್ 2, 1869. ಓಕೆ, ನಾನು ಕ್ವೆಶ್ಚನ್ ಕೇಳಿಲ್ಲ, ಆಪ್ಷನ್ಸ್ ಕೊಟ್ಟೆ. ಮೊದಲು ಪ್ರಶ್ನೆ ಕೇಳಕ್ ಮುಂಚೆ ಬಜರ್ ಒತ್ತಿದ್ದೀರಾ. ನಾನೇನ್ ಹೇಳಿದೆ, ನಾನು ಪ್ರಶ್ನೆ ಕೇಳಿದ್ಮೇಲೆ ಬಜರ್ ಒತ್ತಬೇಕು ಅಂತ ಹೇಳಿದೆ. ಅದಕ್ಕೆ ಮುಂಚೆನೆ ಬಜರ್ ಒತ್ತಿದ್ದೀರಾ ಅನುರಾಧ ಅವರೇ. ಈಗ ನಾನು ಪ್ರಶ್ನೆ ಕೇಳ್ತೀನಿ, ಉತ್ತರ ಗೊತ್ತಿದ್ರು ಬಿಟ್ರು ನೀವೇ ಆನ್ಸರ್ ಮಾಡ್ಬೇಕು. ತಪ್ಪುತ್ತರ ಕೊಟ್ರೆ ಸಿ ವಿಲ್ ಬಿ ಸೇಫ್, ಸರಿ ಉತ್ತರ ಕೊಟ್ರೆ ಯು ವಿಲ್ ಬಿ ಎಲಿಮಿನೇಟೆಡ್. ರೆಡಿ? ಅಕ್ಟೋಬರ್ 2, 1866, ಅಕ್ಟೋಬರ್ 2, 1879, ಅಕ್ಟೋಬರ್ 2, 1869. ಅಂಡ್ ದ ಕ್ವೆಶ್ಚನ್ ಇಸ್, ಮಹಾತ್ಮ ಗಾಂಧಿ ಅವರ ಜನ್ಮ ದಿನಾಂಕ ಅನುರಾಧ? 1869. ಮಹಾತ್ಮ ಗಾಂಧಿ ಅವರ ಜನ್ಮ ದಿನಾಂಕ ಅಕ್ಟೋಬರ್ 2, 1866, ಅಕ್ಟೋಬರ್ 2, 1879, ಅಕ್ಟೋಬರ್ 2, 1869. ಅಕ್ಟೋಬರ್ 2, 1869. ಉತ್ತರ ತಪ್ಪಾದ್ರೆ ಶ್ವೇತಾ ಯು ವಿಲ್ ಬಿ ಸೇಫ್, ಉತ್ತರ ಸರಿಯಾದ್ರೆ ಶ್ವೇತಾ ವಿಲ್ ಬಿ ಎಲಿಮಿನೇಟೆಡ್. ಮಹಾತ್ಮ ಗಾಂಧಿ ಅವರ ಜನ್ಮ ದಿನಾಂಕ ಅಕ್ಟೋಬರ್ 2, 1860. Mine is the right answer. You're safe, Anuradha. Shweta, I'm sorry. ಗೆದ್ದಿದ್ದಂಥ 71,412 ರೂಪಾಯಿ 25 ಪೈಸೆಯನ್ನ ಕಳ್ಕೊಂಡು ಯೋರ್ ಎಲಿಮಿನೇಟೆಡ್. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಹ್ಯಾಡ್ ಅ ಫನ್. ಸಾಲ ತೀರಿದ್ರೆ ಇನ್ನೂ ಖುಷಿಯಾಗಿರೋದು. ನೋ ಪ್ರಾಬ್ಲಮ್. ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ, ಎಲ್ಲ ಪಾಪ ಚೇರ್ ಲೀಡರ್ ತರ ಕೂತಿದ್ರು. ಅದೇ ಖುಷಿ ನಂಗೆ. ಎಲ್ಲಾದ್ರೂ ಫುಲ್ ಜೋಶ್ ಇಂದ ಸಪೋರ್ಟ್ ಮಾಡಕ್ಕೆ ನಿಮ್ಗೋಸ್ಕರ ಬಂದಿದ್ರು. ಇಷ್ಟೊತ್ತು ನಮ್ ಜೊತೆ ಇದ್ರು. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ ಜೊತೆ ಇದ್ರಿ, ಆಟ ಆಡಿದ್ರಿ, ಆದ್ರೆ ಏನು ತಗೊಂಡ್ ಹೋಗ್ಲಿಲ್ಲ ಅನ್ನೋದೇ ಬೇಜಾರು. ಪ್ರಯತ್ನ ಪಡೋಣ, ಮುಂದೆ ಅವಕಾಶ ಇದ್ರೆ ಖಂಡಿತ ಸಾಲ ತೀರಿಸ್ತೀವಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ನಮ್ಮನ್ನು ಕಾಪಾಡಿರುವೆ ಗಾಂಧಿ ಮಹಾತ್ಮ, ನಮಗೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟ ನೀವು ಪರಮಾತ್ಮ, ನಿಮಗಾಗಿ ತೆರೆದಿದೆ ಭಾರತೀಯರ ಹೃದಯಾತ್ಮ. ಇದು ರಿನ್ಸ್ ಸಾಲಕ್ಕೊಂದು ಸಲಾಂ. ಯೋಚನೆ ಮಾಡಿ ಬಜರ್ ಒತ್ತಿ ಸುಮ್ಮನೆ ಇರಬೇಕು, ಉತ್ತರ ಹೇಳಬಾರ್ದು. ಬಜರ್ ಒತ್ತಿ ಉತ್ತರ ಹೇಳಿದ್ರೆ ಇಬ್ಬರಲ್ಲಿ ಒಬ್ರು ಯಾರೇ ಆಗಿರ್ಬೋದು, ಬಜರ್ ಒತ್ತಿದ ತಕ್ಷಣ ಉತ್ತರ ಹೇಳಿದ್ರೆ ಯು ವಿಲ್ ಬಿ ಡಿಸ್ಕ್ವಾಲಿಫೈಡ್. ಪರ್ಸೆಂಟ್ಗೆ ಇವರು ಶನಿವಾರ ಸಂತೆ ಎಂಬ ಊರಿನಲ್ಲಿ ಜನಿಸಿದರು. ಇಬ್ರು ಸೋತ್ ಹೋಗ್ತೀರಾ. ಇನ್ 3 ಕ್ಲೂ ಇರೋದು. ಇವತ್ತಿನ ಸಂಚಿಕೆಯಲ್ಲಿ ಯಾರು ಗೆಲ್ಲಲ್ಲ, ಎಲ್ಲರೂ ದುಡ್ಡನ್ನ ನನಗೆ ವಾಪಸ್ ಕೊಟ್ಟು ಹೋಗ್ತಾರೆ. ಹೇಳ್ಕೋಬೇಕು ಬೇರೆಯವ್ರ ಹತ್ರ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದು ರಿನ್ಸ್ ಸಾಲಕ್ಕೊಂದು ಸಲಾಂ ಎಂಬ 4ನೇ ಸುತ್ತಿನ ಶುರು ಮಾಡೋ ಸಮಯ. ಅನುರಾಧ ಮತ್ತು ನಾಗಾರ್ಜುನ್,
ನಾಗಾರ್ಜುನ್, ನಿಮ್ಮ ಸಾಲ 10 ಲಕ್ಷ, ಅದರಲ್ಲಿ 40%, 4 ಲಕ್ಷ ಗೆದ್ದಿದ್ದೀರಿ. ಕಂಗ್ರ್ಯಾಚುಲೇಷನ್. ಅನುರಾಧ, ನಿಮ್ಮ ಸಾಲ 1,04,000 ರೂಪಾಯಿ, ಅದರಲ್ಲಿ 25% ಮೀನ್ಸ್ 26,000 ನಿಮ್ಮದಾಗಿದೆ. ಕಂಗ್ರ್ಯಾಚುಲೇಷನ್. ಈಗ ಮುಂದಿನ ಸುತ್ತು, ನಮ್ಮ 4ನೇ ಸುತ್ತು, ಕರೆಂಟ್ ಅಕೌಂಟ್ ರೌಂಡ್. ಈ ಸುತ್ತಲ್ಲಿ ನಿಮಗೆ ಮೊದಲು ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಅದಕ್ಕೆ 10 ಕ್ಲೂಗಳನ್ನ ಕೊಡಲಾಗುತ್ತೆ. ಮೊದಲನೇ ಕ್ಲೂಗೆ 50%, ಆದರೆ 10ನೇ ಕ್ಲೂಗೆ 5%. ನಾನು ಪ್ರಶ್ನೆ ಕೇಳಿದ್ಮೇಲೆ ನಾನು ಯಾವ ವ್ಯಕ್ತಿ ಅಥವಾ ವಸ್ತು ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ನೀವು ಹೇಳ್ಬೇಕು. ಕ್ಲೂ ಕೊಡ್ತಾ ಹೋಗ್ತೀನಿ. ಮೊದಲನೇ ಕ್ಲೂ ಉತ್ತರ ಗೊತ್ತಾಗ್ಲಿಲ್ಲ, ನೆಕ್ಸ್ಟ್ ಕ್ಲೂ ಹೇಳ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಕ್ಲೂ ಫಾರ್ 45%, 40%, 35%, 30%, ಆತರ ಕ್ಲೂ ಜಾಸ್ತಿ ಆಗ್ತಾ ಇದ್ದಂಗೆ ಪರ್ಸೆಂಟೇಜ್ ಆಫ್ ದ ಅಮೌಂಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಉತ್ತರ ಗೊತ್ತಾದ್ರೆ ಬಜರ್ ಒತ್ತುತ್ತೀರಾ ಅಷ್ಟೇ. ಡೋಂಟ್ ಸೇ ದ ಆನ್ಸರ್ ಇಮಿಡಿಯೇಟ್ಲಿ. ಬಜರ್ ಒತ್ತಿ ಆನ್ಸರ್ ಲಾಕ್ ಮಾಡಿ ಅಷ್ಟೇ. ಆಮೇಲೆ ನಾನು ಕೇಳಿದಾಗ ನೀವು ಉತ್ತರ ಹೇಳಿ ಏನು ಅಂತ. ಬಜರ್ ಒತ್ತಿ ತಪ್ಪು ಉತ್ತರ ಹೇಳಿದ್ರೆ ಯು ಆರ್ ಎಲಿಮಿನೇಟೆಡ್. ಬಜರ್ ಒತ್ತಿ ಸರಿ ಉತ್ತರ ಹೇಳಿದ್ರೆ ಯು ವಿಲ್ ಬಿ ಸೇಫ್. ಓಕೆ, ರೆಡಿ? ಈ ಸುತ್ತಾದ್ಮೇಲೆ ಇಬ್ಬರಲ್ಲಿ ಒಬ್ರು ಎಲಿಮಿನೇಟ್ ಆಗ್ತಾರೆ. ಆಲ್ ದಿ ಬೆಸ್ಟ್. ಕರೆಂಟ್ ಅಕೌಂಟ್ ಸುತ್ತಿನ ಪ್ರಶ್ನೆ. ಯುಎಸ್ನ ಅಧ್ಯಕ್ಷ ಹ್ಯಾರಿ ಎಸ್ ಟ್ರೂಮನ್ ರವರಿಂದ ಆರ್ಡರ್ ಆಫ್ ಚೀಫ್ ಕಮಾಂಡರ್ ಆಫ್ ದಿ ಲೀಜನ್ ಆಫ್ ಮೆರಿಟ್ ಬಿರುದನ್ನು ಪಡೆದವರು ಯಾರು? ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನೀವು ಹೇಳಬೇಕು, ಗೆಸ್ ಮಾಡಬೇಕು. ಕ್ಲೂ ನಂಬರ್ 1 ಫಾರ್ 50%. ಭಾರತದ ಗಣರಾಜ್ಯ ದಿವಸದ 2 ದಿನದ ನಂತರ ಇವರ ಜನ್ಮ ದಿನವನ್ನು ಆಚರಿಸಲಾಗುತ್ತದೆ. ಯಾರಿವರು? ದಿಸ್ ಇಸ್ ಯೋರ್ ಕ್ಲೂ. ಯೋಚನೆ ಮಾಡಿ, ಬಜರ್ ಒತ್ತಿ ಸುಮ್ಮನೆ ಇರಬೇಕು, ಉತ್ತರ ಹೇಳಬಾರ್ದು. ಬಜರ್ ಒತ್ತಿ ಉತ್ತರ ಹೇಳಿದ್ರೆ ಇಬ್ಬರಲ್ಲಿ ಒಬ್ರು ಯಾರೇ ಆಗಿರ್ಬೋದು, ಬಜರ್ ಒತ್ತಿದ ತಕ್ಷಣ ಉತ್ತರ ಹೇಳಿದ್ರೆ ಯು ವಿಲ್ ಬಿ ಡಿಸ್ಕ್ವಾಲಿಫೈಡ್. ಗೊತ್ತಿಲ್ಲ? ಕ್ಲೂ ನಂಬರ್ 2. ಇವರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಹೈ ಕಮಿಷನರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ನ ಹೈ ಕಮಿಷನರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಯಾರಿವರು? ಗೊತ್ತಿಲ್ಲ? 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 ನೆಕ್ಸ್ಟ್ ಕ್ಲೂ, ಕ್ಲೂ ನಂಬರ್ 3 ಫಾರ್ 40%. 1946ರಲ್ಲಿ ಪಾಕಿಸ್ತಾನದ ಭವಿಷ್ಯದ ಅಧ್ಯಕ್ಷ ಆಯೂಬ್ ಖಾನ್ ಅವರ ಕೆಳಗೆ ಸೇವೆ ಸಲ್ಲಿಸಿದರು. ಯಾರಿವರು? 40% ಕ್ಲೂ ಗೊತ್ತಿಲ್ಲ. ನೆಕ್ಸ್ಟ್ ಕ್ಲೂ, 4ನೇ ಕ್ಲೂ ಫಾರ್ 35%. ಭಾರತೀಯನೊಬ್ಬ ತನ್ನ ಕೊನೆಯ ಉಸಿರಿರುವವರೆಗೂ ಭಾರತೀಯ. ನನಗೆ ಕೇವಲ 2 ಸ್ಥಾನಗಳಿವೆ, ಒಂದು ಹಿಂದೂಸ್ತಾನ, ಇನ್ನೊಂದು ಫೌಜಿ ಸ್ಥಾನ. ಇದನ್ನ ಹೇಳಿದವರು ಯಾರು? ಭಾರತೀಯನೊಬ್ಬ ತನ್ನ ಕೊನೆಯ ಉಸಿರವರೆಗೂ ಭಾರತೀಯ, ನನಗೆ ಕೇವಲ 2 ಸ್ಥಾನಗಳಿವೆ, ಒಂದು ಹಿಂದೂಸ್ತಾನ, ಒಂದು ಫೌಜಿ ಸ್ಥಾನ. ಹೇಳಿದವರು ಯಾರು? ಇಲ್ಲ? ರಾಜಕೀಯಕ್ಕೆ ಇಳಿಬೇಕು ಅನ್ನೋ ಆಸೆ. ಯಾಕೆ ಈ ಆಸೆ ಬಂದಿದ್ದು? ನಾನು ನಾನು 18 ಇದ್ದಾಗ ಸೌತ್ ಆಫ್ರಿಕಾ ಹೋದಾಗ ನಾನು ನಾರ್ಮಲ್ ಕಾಲೇಜ್ ಸ್ಟೂಡೆಂಟ್ ಆಗಿದೆ. ಬಂಕ್ ಹೊಡೆದು ಫಿಲಮ್ಗೆ ಹೋಗೋದಾಗ್ಲಿ, ಎಕ್ಸಾಮ್ ಟೈಮಲ್ಲಿ ಮಾತ್ರ ಓದೋದಾಗ್ಲಿ